ಅದ್ಯಾವುದೋ ಸಮಿತಿ ಕಳಿಸಿದಾರಂತೆ ಅವರು. ನೋಡ್ರಿ, ಎರಡೂ ಸಮಾಜದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಮಾಡೋರು, ಘಾತಕ ಕೆಲಸ ಮಾಡೋರು ಇದ್ದೇ ಇರ್ತಾರೆ. ಈ ಥರದ್ದೆಲ್ಲ ಮಾಡೋರು ಎಲ್ಲೂ ಇಲ್ಲ ಅಂತ ಹೇಳಲ್ಲ ನಾವು. ಆದರೆ ಮೊನ್ನೆ ನಡೆದಂಥ ಇನ್ಸಿಡೆಂಟನ್ನು ನಡಿಬಾರ್ದು ಅನ್ನೋ ಉದ್ದೇಶದಿಂದ ಮೊನ್ನೆ ನಾನು ಶಾಂತಿ ಸಭೆ ಮಾಡಿದ್ಮೇಲೆ ನಿನ್ನೆ ಮುಸ್ಲಿಂ ಬಾಂಧವರೇ ಗಣಪತಿ ಫಂಕ್ಷನ್ ಹತ್ರ ಹೋಗಿ ಜ್ಯೂಸ್ ಕೊಟ್ಟು ಹಾರ ಹಾಕಿ ಒಟ್ಟಿಗೆ ನಿನ್ನೆ 6-7 ಗಣಪತಿನ ವಿಸರ್ಜನೆ ಮಾಡಿದ್ದಾರೆ. ಇವತ್ತು ಮುಸ್ಲಿಂ ಹಬ್ಬನೂ ಮಾಡ್ತಾರೆ, ನಾಳೆ ಒಟ್ಟಿಗೆ ಸೇರಿ ವಿಸರ್ಜನೆ ಮಾಡ್ತಾರೆ. ಇದನ್ನು ಸಂತೋಷ ಪಡೋದು ಬಿಟ್ಬಿಟ್ಟು ಇವತ್ತೊಂದು ಕಮಿಟಿ ಕಳಿಸೋರು BJPಯವರು. ಇವ್ರಿಗೆ ಇಷ್ಟು ಬೇಗ ತಣ್ಣಗಾಗೋಯ್ತಲ್ಲ ಮಂಡ್ಯದಲ್ಲಿ. ಕೆರಗೋಡಿಗೆ ಹೋಗಿ ಪ್ರಯತ್ನ ಮಾಡಿದ್ರು, ಅದು ಫೇಲ್ ಆದೋ. ನಾಗಮಂಗಲಕ್ಕೆ ಹೋದೋ, ಅಲ್ಲೂ ಫೇಲ್ ಆದೋ. ಪಾಪ ರಾತ್ರೆಲ್ಲ ನಿದ್ದೆ ಇಲ್ವಂತೆ. ಇದು ಬಿಟ್ಬಿಟ್ಟು ಬೇರೆ ರಾಜಕಾರಣ ಮಾಡಕ್ಕೆ ಬರಕ್ಕೆ ಹೇಳ್ರಿ. 100%. ನೆನ್ನೆ ಇನ್ನೊಂದು ಇನ್ಸಿಡೆಂಟ್ ಆಗಿದೆ. ಮಂಗಳೂರಿಂದ ಇಬ್ಬರು RSS ಬ್ಯಾಕ್ಗ್ರೌಂಡ್ ಇರ್ತಕ್ಕಂಥ VPನ ಇರ್ತದೆ BHP ಹುಡುಗರು ಇಬ್ಬರು ಪಾಂಡುಪುರದಲ್ಲಿ ಬಂದು ಮೀಟಿಂಗ್ ಮಾಡಿದ್ದಾರೆ. ರಾತ್ರಿ 12:30 ಮೀಟಿಂಗ್ ಮಾಡಿ ಏನು ಅಲ್ಲಿ ಮಂಗಳೂರಿನಲ್ಲಿ ಒಂದು ಪೋಸ್ಟ್ ಮಾಡಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಇಲ್ಲೂ ಬಂದು ಒಂದು ಮೀಟಿಂಗ್ ಮಾಡಿದ್ದಾರೆ. ಇವತ್ತು ಈ ಸರ್ಕಾರ ಅಭಿವೃದ್ಧಿ ಮತ್ತು ಜನಪರ ಕಾರ್ಯಕ್ರಮಗಳನ್ನ ಸಹಿಸಲಾರ್ದಲೇ BJPಯವರು ಕಬ್ಬಿನಲ್ ಕ್ಲಾಸಸ್ಸನ್ನು ಮಾಡಲಿಕ್ಕೆ ತಯಾರಾಗಿದ್ದಾರೆ. ಇದನ್ನು ನಾವು ಇನ್ನೂ ನೋಡ್ಕೊಂಡು ಕೂಡಲಿಕ್ಕಾಗಲ್ಲ. ಕಾನೂನಿನ ಸುವ್ಯವಸ್ಥೆಯನ್ನು ಕಾಪಾಡ್ತಕ್ಕಂಥ ಸರ್ಕಾರದ ಜವಾಬ್ದಾರಿ ಇದೆ. ನಾವು ಜವಾಬ್ದಾರಿ ಕಾರ್ಯಕ್ರಮಗಳು ಕೊಡ್ತಕ್ಕಂಥದ್ದು ಅಭಿವೃದ್ಧಿದು ಎಷ್ಟು ಮುಖ್ಯನೋ ಸಾರ್ವಜನಿಕರ ಹಿತವನ್ನು ಸಹ ಅಷ್ಟೇ ಮುಖ್ಯ ಆಗಿದೆ. ನಾವು ಭಾಳ ಗಂಭೀರವಾಗಿ ತಗೋತೀವಿ. ಮಾನ್ಯ BJPಯ ನಾಯಕರುಗಳು ಇದನ್ನು ನಿಲ್ಲಿಸಿ ಗೌರವವಾಗಿ ಕೇಂದ್ರದಲ್ಲಿ ಆಡಳಿತ ಇದೆ, ಇಲ್ಲೂ 3 ಜನ ಮಂತ್ರಿ ಇದ್ದಾರೆ, ರಾಜ್ಯಕ್ಕೆ ಏನಾದ್ರು ಒಳ್ಳೇದು ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು.